ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರುವಂತ ಪಾಕಿಸ್ತಾನ ಸೇನೆ ನೋಡಿ ಹೇಗೆಲ್ಲ ಭೀಕರವಾಗಿ ಶೆಲ್ಲಿಂಗ್ ದಾಳಿ ಮಾಡಿದೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಭಾಂಡಿಯಲ್ಲಿ, ಉರಿಯಲ್ಲಿ, ಪೂಂಚ್ನಲ್ಲಿ, ರಜೌರಿಯಲ್ಲಿ ಗುಂಡಿನ ಶೆಲ್ ದಾಳಿಯನ್ನ ತಾವು ನೋಡಿದ್ರಿ. ಈಗ ಈಗ ಈ ಜಾಗದಲ್ಲೂ ಕೂಡ ಉರಿಯಿಂದ ಸ್ವಲ್ಪ ದೂರದಲ್ಲಿ ಹಾಜಿಪುರ ಅನ್ನುವ ಪಾಕಿಸ್ತಾನದ ಬಾರ್ಡರ್ನಿಂದ ಬಂದಂತ ಶೆಲ್ಲಿಂಗ್ಗಳು ಈ ಮನೆಯನ್ನ ಹೇಗೆ ಧ್ವಂಸ ಮಾಡಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಗಿಂಗಲ್ ಎನ್ನುವ ಊರಿದು. ಗಿಂಗಲ್ ಎನ್ನುವ ಊರು. ಅವರೆಲ್ಲರೂ ಕೂಡ ಊಟ ಮಾಡಬೇಕು ಅಂಥೇಳಿ ಕೂತ್ಕೊಂಡಿದ್ರು. ಮೊನ್ನೆ ರಾತ್ರಿ ಆಗಿರೋದು. ಊಟ ಮಾಡ್ಬೇಕಂಥೇಳಿ ಎಲ್ಲ ಜೊತೆ ಕೂತ್ಕೊಂಡಿದ್ರು. ಫೈರಿಂಗ್ ಆಗತ್ತೆ, ಆವಾಗ ಸೈರನ್ ಮೊಳಗುತ್ತೆ. ಸೈರನ್ ಮೊಳಗಿದ ತಕ್ಷಣ ಇವರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಕೆಲವೇ ಮಿನಿಟ್ನಲ್ಲಿ ಪಾಕಿಸ್ತಾನದ ಬಾರ್ಡರ್ ಹಾಜಿಪುರದಿಂದ ಹಾರಿ ಬಂದಂತಹ ಶೆಲ್ಲಿಂಗ್ಗಳು ಇಲ್ಲಿ ಎಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ ಅಂಥೇಳಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಶೆಲ್ಲಿಂಗ್ನ ದಾಳಿಗೆ ಈ ಗೋಡೆಯ ಸಿಮೆಂಟ್ ಹೇಗೆ ಕಿತ್ತೋಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ನೋಡಿ, ಈ ಸಿಮೆಂಟ್ ಇದಕ್ಕೆ ಬಡಿದಂಥ ಶೆಲ್ ಎಷ್ಟು ಮಾರಕವಾಗಿ ಇದಕ್ಕೆ ಬಡಿದಿದೆ. ಯಾರಾದರೂ ಇಲ್ಲಿದ್ದಂಥ ವ್ಯಕ್ತಿಗೇನಾದರೂ ತಾಗಿದ್ದಿದ್ರೆ ಏನಾಗಿರಬೇಡ. ಇಲ್ಲೆಲ್ಲ ಈಗ ನಿಮಗೆ ಗುಂಡಿನ ಮಾರ್ಕ್ ಕಾಣಿಸ್ತಾ ಇದೆ. ಗುಂಡು ಬಿದ್ದು, ಶೆಲ್ ಬಿದ್ದು ಇಲ್ಲೆಲ್ಲವೂ ಕೂಡ ಈ ಸಿಮೆಂಟಿನ ಈ ಪದರ ಇದೆಯಲ್ಲ, ಇದೆಲ್ಲವೂ ಕೂಡ ಕಿತ್ತೋಗಿದ್ದನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ, ಸಿಮೆಂಟಿನ ಕಂಬ ಇದು. ಶೆಲ್ಲಿನ ದಾಳಿಯಾಗಿದ್ರಿಂದಾಗಿ ಆ ಕಂಬ ಕೇವಲ ಆ ಕಬ್ಬಿಣದ ರಾಡ್ನಿಂದ ಮಾತ್ರ ನಿಂತ್ಕೊಂಡಿದೆ. ಅಲ್ಲಿ ಶೆಲ್ಲಿಂಗ್ ದಾಳಿಯಾಗಿ ಹೆಂಗಾಗಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಅಲ್ಲಿದ್ದಂಥ ಸೀಟ್ಗಳೆಲ್ಲವೂ ಕೂಡ ತುಂಡು ತುಂಡಾಗಿದ್ದಾವೆ. ಒಳಗಡೆ ಹೋಗೋಣ ನಾವು. ಇಲ್ಲಿನ ಒಳಗಡೆ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಕಿಟಕಿ ಗ್ಲಾಸು ಎಲ್ಲ ಪುಡಿ ಪುಡಿಯಾಗಿದೆ. ಇದನ್ನು ಮುಟ್ಟಂಗಿಲ್ಲ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದು. ಈ ಮನೆಯಲ್ಲಿ ಸುಮಾರು ಒಂದು 6 ಜನ ಇದ್ರಂತೆ. 6 ಜನ ಇದ್ದವ್ರು ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ಟರೆ ಅವರಿಗೆ ಈ ತುಂಬ ಮೇಜರ್ ಆಗಿ ಏನು ಜೀವಕ್ಕೆ ಹಾನಿ ಆಗುವಂಥದ್ದೇನಾಗಿಲ್ಲ. ಆದರೆ ಆಗಿರುವಂಥದ್ದು ನೋಡಿದರೆ ಇವ್ರು ಯಾರು ಕೂಡ ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ನೋಡಿ, ಗಮನಿಸ್ತೀರಿ ನೀವು, ಕಿಚನ್ ಇದು. ಈ ಭಾಗದಿಂದ ಶೆಲ್ಲಿಂಗ್ ಅಟ್ಯಾಕ್ ಆಗಿದೆ. ಶೆಲ್ಲಿಂಗ್ ಅಟ್ಯಾಕ್ ಆಗಿದ್ದು ಈ ಭಾಗದಿಂದ. ನೋಡಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಈ ಡೋರು ಕಿತ್ತೋಗಿದೆ. ಇಲ್ಲಿದ್ದಂಥ ಕಿಟಕಿ ಅಂತೂ ಶೆಲ್ಲಿಂಗ್ ನಿರಂತರವಾಗಿ ದಾಳಿ ಆಗಿದ್ರಿಂದಾಗಿ ಎಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಗೋಡೆಗಳೆಲ್ಲವೂ ಕೂಡ ಪೀಸ್ ಪೀಸ್ ಆಗಿದ್ದಾವೆ. ಎದುರುಗಡೆಯಿಂದ ಬಂದಂತಹ ಪಾಕಿಸ್ತಾನದ ಕಡೆಯಿಂದ ಬಂದಂತಹ ಶೆಲ್ಲಿಂಗ್ನ ದಾಳಿಗೆ ಈ ಗೋಡೆ, ಕಲ್ಲು ಎಲ್ಲವೂ ಕೂಡ ಇಲ್ಲಿ ಪೀಸ್ ಪೀಸ್ ಆಗಿ ಬಿದ್ದಿರೋದನ್ನ ತಾವು ನೋಡ್ತಾ ಇದ್ದೀರಿ. ಕಿಚನ್ ಏರಿಯಾ ಇದು. ಕಿಚನ್ ಏರಿಯಾದಲ್ಲಿ ಶೆಲ್ಲಿಂಗ್ ಮತ್ತೆ ಗುಂಡಿನ ದಾಳಿಗೆ ಇವೆಲ್ಲವೂ ಕೂಡ ಇಲ್ಲಿ ಧ್ವಂಸ ಆಗಿ ಹೋಗಿದೆ. ಇವರೆಲ್ಲ ಪಾಪ ಬಹಳ ನೋವಿನಲ್ಲಿದ್ದಾರೆ. ಮತ್ತೆ ಇವರೆಲ್ಲ ಬಡವರು. ಇವರು ಬಡತನ ಇವರದ್ದು, ಕೂಲಿ ನಾಲಿ ಮಾಡಿ ಬದುಕೋರು ಇವರು. ನೋಡಿ, ಇಲ್ಲಿ ಶೆಲ್ಲಿಂಗ್ ದಾಳಿಯಾಗಿ ಒಳಗಡೆ ಇದ್ದಂಥ ಇದಿದೆಯಲ್ಲ, ಒಳಗಡೆ ಇದ್ದ ಒಂದು ಗೋಡೆಯೂ ಕೂಡ ಹೋಗಿದೆ. ಪಾತ್ರೆಗಳೆಲ್ಲವೂ ಕೂಡ ಶೆಲ್ಲಿಂಗ್ ದಾಳಿಗೆ ತೂತಾಗಿರೋದನ್ನು ತಾವು ನೋಡ್ತಾ ಇದ್ರೆ ಇಲ್ಲಿ ನೋಡ್ಬೋದು ನೀವು. ಈ ಒಂದು ಕಾಂಕ್ರೀಟ್ ಇದೆಯಲ್ಲ, ಈ ಕಾಂಕ್ರೀಟ್ ಇಲ್ಲಿ ತೂತಾಗಿ ಹೋಗಿದೆ. ನೋಡಿ, ಒಳಗಡೆ ಹೋಗಿದೆ, ಅಲ್ಲೂ ಕೂಡ ಒಳಗಡೆ ತೂತಾಗಿದೆ. ಎಷ್ಟು ಫೋರ್ಸ್ನಿಂದ, ಎಷ್ಟು ರೇಂಜ್ನಿಂದ ಅದು ಬಂದಿರಬಹುದು ಅನ್ನೋದನ್ನು ತಾವು ನೋಡಿ. ಇದು ಈ ಗಿಂಗಲ್ ಎನ್ನುವ ಊರಿನಲ್ಲಿ ಪಾಕಿಸ್ತಾನ ಸೇನೆ ಮಾಡಿದಂತಹ ಶೆಲ್ಲಿಂಗ್ ದಾಳಿಗೆ, ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತಹ ಶೆಲ್ಲಿಂಗ್ ದಾಳಿಗೆ ಧ್ವಂಸವಾಗಿರುವಂಥ ಮನೆಯ ಚಿತ್ರಣ. ಈ ಕಡೆಯಿಂದ ದಾಳಿಯಾಗಿದ್ರಿಂದಾಗಿ ಈ ಕಿಚನ್ ಏರಿಯಾಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಒಳಗಡೆ ಬಂದರೆ ಒಳಗಡೆ ಇದ್ದಂಥ ಯಾವುದೂ ಕೂಡ ಇಲ್ಲಿ ಉಳಿದಿಲ್ಲ. ಇಲ್ಲಿ ಈ ಮನೆ ಇನ್ನು ವಾಸಕ್ಕಂತೂ ಯೋಗ್ಯವಾಗಿ ಖಂಡಿತವಾಗೂ ಕೂಡ ಇಲ್ಲ. ಹಂಗಾಗಿದೆ ಈ ಮನೆಯ ಪರಿಸ್ಥಿತಿ, ಚಿತ್ರಣ ಎಲ್ಲವೂ ಕೂಡ ಎಲ್ಲ ಬ್ಲಾಕ್ ಆಗಿದೆ, ತುಂಡು ತುಂಡಾಗಿದೆ. ಒಂದು ರೀತಿಯಲ್ಲಿ ಈ ಮನೆ ಇನ್ನೂ ಯೋಗ್ಯವೇ ಅಲ್ಲ ವಾಸಕ್ಕೆ ಅನ್ನೋ ರೀತಿಯಲ್ಲಿ ಆಗಿದೆ. ಈ ರೂಮ್ ನೋಡಿ, ಗ್ಲಾಸ್ ಎಲ್ಲ ಪುಡಿ ಪುಡಿಯಾಗಿ ಹೆಂಗೆ ಬಿದ್ದಿರುವಂಥ ಬಟ್ಟೆಗಳೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ಟರೆ ದೊಡ್ಡ ಗಂಭೀರ ಗಾಯಗಳೇನು ಕೂಡ ಆಗಿಲ್ಲ. ಮನೆ ಒಳಗಡೆ ಇದ್ದವರೆಲ್ಲರೂ ಕೂಡ ಓಡೋಗ್ತಾರೆ. ಶೆಲ್ಲಿಂಗ್ ದಾಳಿ ಆದ ತಕ್ಷಣ ಓಡೋಗ್ತಾರೆ. ಹಾಗಾಗಿ ಯಾವುದೇ ದುರಂತ ಆಗಿಲ್ಲ. ಬಿಟ್ಟರೆ ಏನಾದರೂ ಇಲ್ಲೇ ಇದ್ದಿದ್ದರೆ ಇವರಿಗೆಲ್ಲರಿಗೂ ಕೂಡ ಜೀವಕ್ಕೆ ಸಂಚಕಾರ ಎದುರಾಗ್ತಾ ಇತ್ತು. ಇದು ಇಲ್ಲಿನ ಚಿತ್ರಣ. ನಿರಂತರವಾಗಿ ಪಾಕಿಸ್ತಾನ ಸುಮಾರು 1 ವಾರಗಳಿಂದ ಮಾಡಿದಂತಹ ಗುಂಡಿನ ದಾಳಿಗೆ, ಶೆಲ್ಲಿಂಗ್ಗಳ ದಾಳಿಗೆ, ಮಾರ್ಟರ್ಗಳ ದಾಳಿಗೆ ಈ ಗಡಿ ಭಾಗದ ಜನ ಸೋತ್ ಹೋಗಿದ್ದಾರೆ. ಪಾಪ ಭಾರತೀಯ ಸೇನೆಯೂ ಕೂಡ ವಾಪಸ್ ದಾಳಿ ಮಾಡಿದೆ.
ಅದೆಲ್ಲದರ ಹೊರತಾಗಿ ಇಲ್ಲಿನ ಜನರ ಬದುಕು ಈಗ ಮೂರ ಬಟ್ಟೆ ಆಗಿದೆ. ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ಇಲ್ಲಿನವರ ಆಕ್ರೋಶ, ಆಗ್ರಹವೂ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರುವಂತ ಪಾಕಿಸ್ತಾನ ಸೇನೆ ನೋಡಿ ಹೇಗೆಲ್ಲ ಭೀಕರವಾಗಿ ಶೆಲ್ಲಿಂಗ್ ದಾಳಿ ಮಾಡಿದೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಭಾಂಡಿಯಲ್ಲಿ, ಉರಿಯಲ್ಲಿ, ಪೂಂಚ್ನಲ್ಲಿ, ರಜೌರಿಯಲ್ಲಿ ಗುಂಡಿನ ಶೆಲ್ ದಾಳಿಯನ್ನ ತಾವು ನೋಡಿದ್ರಿ. ಈಗ ಈ ಜಾಗದಲ್ಲೂ ಕೂಡ ಉರಿಯಿಂದ ಸ್ವಲ್ಪ ದೂರದಲ್ಲಿ ಹಾಜಿಪುರ ಅನ್ನುವ ಪಾಕಿಸ್ತಾನದ ಬಾರ್ಡರ್ನಿಂದ ಬಂದಂತ ಶೆಲ್ಲಿಂಗ್ಗಳು ಈ ಮನೆಯನ್ನ ಹೇಗೆ ಧ್ವಂಸ ಮಾಡಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಗಿಂಗಲ್ ಎನ್ನುವ ಊರಿದು. ಗಿಂಗಲ್ ಎನ್ನುವ ಊರು. ಅವರೆಲ್ಲರೂ ಕೂಡ ಊಟ ಮಾಡಬೇಕು ಅಂಥೇಳಿ ಕೂತ್ಕೊಂಡಿದ್ರು. ಮೊನ್ನೆ ರಾತ್ರಿ ಆಗಿರೋದು. ಊಟ ಮಾಡ್ಬೇಕಂಥೇಳಿ ಎಲ್ಲ ಜೊತೆ ಕೂತ್ಕೊಂಡಿದ್ರು. ಫೈರಿಂಗ್ ಆಗತ್ತೆ, ಆವಾಗ ಸೈರನ್ ಮೊಳಗುತ್ತೆ. ಸೈರನ್ ಮೊಳಗಿದ ತಕ್ಷಣ ಇವರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಕೆಲವೇ ಮಿನಿಟ್ನಲ್ಲಿ ಪಾಕಿಸ್ತಾನದ ಬಾರ್ಡರ್ ಹಾಜಿಪುರದಿಂದ ಹಾರಿ ಬಂದಂತಹ ಶೆಲ್ಲಿಂಗ್ಗಳು ಇಲ್ಲಿ ಎಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ ಅಂಥೇಳಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಶೆಲ್ಲಿಂಗ್ನ ದಾಳಿಗೆ ಈ ಗೋಡೆಯ ಸಿಮೆಂಟ್ ಹೇಗೆ ಕಿತ್ತೋಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ನೋಡಿ, ಈ ಸಿಮೆಂಟ್ ಇದಕ್ಕೆ ಬಡಿದಂಥ ಶೆಲ್ ಎಷ್ಟು ಮಾರಕವಾಗಿ ಇದಕ್ಕೆ ಬಡಿದಿದೆ. ಯಾರಾದರೂ ಇಲ್ಲಿದ್ದಂಥ ವ್ಯಕ್ತಿಗೇನಾದರೂ ತಾಗಿದ್ದಿದ್ರೆ ಏನಾಗಿರಬೇಡ. ಇಲ್ಲೆಲ್ಲ ಈಗ ನಿಮಗೆ ಗುಂಡಿನ ಮಾರ್ಕ್ ಕಾಣಿಸ್ತಾ ಇದೆ. ಗುಂಡು ಬಿದ್ದು, ಶೆಲ್ ಬಿದ್ದು ಇಲ್ಲೆಲ್ಲವೂ ಕೂಡ ಈ ಸಿಮೆಂಟಿನ ಈ ಪದರ ಇದೆಯಲ್ಲ, ಇದೆಲ್ಲವೂ ಕೂಡ ಕಿತ್ತೋಗಿದ್ದನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ, ಸಿಮೆಂಟಿನ ಕಂಬ ಇದು. ಶೆಲ್ಲಿನ ದಾಳಿಯಾಗಿದ್ರಿಂದಾಗಿ ಆ ಕಂಬ ಕೇವಲ ಆ ಕಬ್ಬಿಣದ ರಾಡ್ನಿಂದ ಮಾತ್ರ ನಿಂತ್ಕೊಂಡಿದೆ. ಅಲ್ಲಿ ಶೆಲ್ಲಿಂಗ್ ದಾಳಿಯಾಗಿ ಹೆಂಗಾಗಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಅಲ್ಲಿದ್ದಂಥ ಸೀಟ್ಗಳೆಲ್ಲವೂ ಕೂಡ ತುಂಡು ತುಂಡಾಗಿದ್ದಾವೆ. ಒಳಗಡೆ ಹೋಗೋಣ ನಾವು. ಇಲ್ಲಿನ ಒಳಗಡೆ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಕಿಟಕಿ ಗ್ಲಾಸು ಎಲ್ಲ ಪುಡಿ ಪುಡಿಯಾಗಿದೆ. ಇದನ್ನು ಮುಟ್ಟಂಗಿಲ್ಲ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದು. ಈ ಮನೆಯಲ್ಲಿ ಸುಮಾರು ಒಂದು 6 ಜನ ಇದ್ರಂತೆ. 6 ಜನ ಇದ್ದವ್ರು ಎಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ಟರೆ ಅವರಿಗೆ ಈ ತುಂಬ ಮೇಜರ್ ಆಗಿ ಏನು ಜೀವಕ್ಕೆ ಹಾನಿಯಾಗುವಂಥದ್ದು ಏನಾಗಿಲ್ಲ. ಆದರೆ ಆಗಿರುವಂಥದ್ದು ನೋಡಿದರೆ ಇವ್ರು ಯಾರು ಕೂಡ ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ನೋಡಿ, ಗಮನಿಸ್ತೀರಿ ನೀವು, ಕಿಚನ್ ಇದು. ಈ ಭಾಗದಿಂದ ಶೆಲ್ಲಿಂಗ್ ಅಟ್ಯಾಕ್ ಆಗಿದೆ. ಶೆಲ್ಲಿಂಗ್ ಅಟ್ಯಾಕ್ ಆಗಿದ್ದು ಈ ಭಾಗದಿಂದ. ನೋಡಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಈ ಡೋರು ಕಿತ್ತೋಗಿದೆ. ಇಲ್ಲಿದ್ದಂಥ ಕಿಟಕಿ ಅಂತೂ ಶೆಲ್ಲಿಂಗ್ ನಿರಂತರವಾಗಿ ದಾಳಿ ಆಗಿದ್ದರಿಂದಾಗಿ ಎಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ಗೋಡೆಗಳೆಲ್ಲವೂ ಕೂಡ ಪೀಸ್ ಪೀಸ್ ಆಗಿದ್ದಾವೆ. ಎದುರುಗಡೆಯಿಂದ ಬಂದಂತಹ ಪಾಕಿಸ್ತಾನದ ಕಡೆಯಿಂದ ಬಂದಂತಹ ಶೆಲ್ಲಿಂಗ್ನ ದಾಳಿಗೆ ಈ ಗೋಡೆ, ಕಲ್ಲು ಎಲ್ಲವೂ ಕೂಡ ಇಲ್ಲಿ ಪೀಸ್ ಪೀಸ್ ಆಗಿ ಬಿದ್ದಿರೋದನ್ನ ತಾವು ನೋಡ್ತಾ ಇದ್ದೀರಿ. ಕಿಚನ್ ಏರಿಯಾ ಇದು. ಕಿಚನ್ ಏರಿಯಾದಲ್ಲಿ ಶೆಲ್ಲಿಂಗ್ ಮತ್ತೆ ಗುಂಡಿನ ದಾಳಿಗೆ ಇವೆಲ್ಲವೂ ಕೂಡ ಇಲ್ಲಿ ಧ್ವಂಸ ಆಗಿ ಹೋಗಿದೆ. ಇವರೆಲ್ಲ ಪಾಪ ಭಾಳ ನೋವಿನಲ್ಲಿದ್ದಾರೆ. ಮತ್ತು ಇವರೆಲ್ಲ ಬಡವರು. ಇವರು ಬಡತನ ಇವರದ್ದು, ಕೂಲಿ ನಾಲಿ ಮಾಡಿ ಬದುಕೋರು ಇವರು. ನೋಡಿ, ಇಲ್ಲಿ ಶೆಲ್ಲಿಂಗ್ ದಾಳಿಯಾಗಿ ಒಳಗಡೆ ಇದ್ದಂಥ ಇದಿದೆಯಲ್ಲ, ಒಳಗಡೆ ಇದ್ದ ಒಂದು ಗೋಡೆಯೂ ಕೂಡ ಹೋಗಿದೆ. ಪಾತ್ರೆಗಳೆಲ್ಲವೂ ಕೂಡ ಶೆಲ್ಲಿಂಗ್ ದಾಳಿಗೆ ತೂತಾಗಿರೋದನ್ನು ತಾವು ನೋಡ್ತಾ ಇದ್ರೆ ಇಲ್ಲಿ ನೋಡ್ಬೋದು ನೀವು. ಈ ಒಂದು ಕಾಂಕ್ರೀಟ್ ಇದೆಯಲ್ಲ, ಈ ಕಾಂಕ್ರೀಟ್ ಇಲ್ಲಿ ತೂತಾಗಿ ಹೋಗಿದೆ. ನೋಡಿ, ಒಳಗಡೆ ಹೋಗಿದೆ, ಅಲ್ಲೂ ಕೂಡ ಒಳಗಡೆ ತೂತಾಗಿದೆ. ಎಷ್ಟು ಫೋರ್ಸ್ನಿಂದ, ಎಷ್ಟು ರೇಂಜ್ನಿಂದ ಅದು ಬಂದಿರಬಹುದು ಅನ್ನೋದನ್ನು ತಾವು ನೋಡಿ. ಇದು ಈ ಗಿಂಗಲ್ ಎನ್ನುವ ಊರಿನಲ್ಲಿ ಪಾಕಿಸ್ತಾನ ಸೇನೆ ಮಾಡಿದಂತಹ ಶೆಲ್ಲಿಂಗ್ ದಾಳಿಗೆ, ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತಹ ಶೆಲ್ಲಿಂಗ್ ದಾಳಿಗೆ ಧ್ವಂಸವಾಗಿರುವಂಥ ಮನೆಯ ಚಿತ್ರಣ. ಈ ಕಡೆಯಿಂದ ದಾಳಿಯಾಗಿದ್ರಿಂದಾಗಿ ಈ ಕಿಚನ್ ಏರಿಯಾಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಒಳಗಡೆ ಬಂದರೆ ಒಳಗಡೆ ಇದ್ದಂಥ ಯಾವುದೂ ಕೂಡ ಇಲ್ಲಿ ಉಳಿದಿಲ್ಲ. ಇಲ್ಲಿ ಈ ಮನೆ ಇನ್ನು ವಾಸಕ್ಕಂತೂ ಯೋಗ್ಯವಾಗಿ ಖಂಡಿತವಾಗೂ ಕೂಡ ಇಲ್ಲ. ಹಂಗಾಗಿದೆ ಈ ಮನೆಯ ಪರಿಸ್ಥಿತಿ, ಚಿತ್ರಣ ಎಲ್ಲವೂ ಕೂಡ ಎಲ್ಲ ಬ್ಲಾಕ್ ಆಗಿದೆ, ತುಂಡು ತುಂಡಾಗಿದೆ. ಒಂದು ರೀತಿಯಲ್ಲಿ ಈ ಮನೆ ಇನ್ನೂ ಯೋಗ್ಯವೇ ಅಲ್ಲ ವಾಸಕ್ಕೆ ಅನ್ನೋ ರೀತಿಯಲ್ಲಿ ಆಗಿದೆ. ಈ ರೂಮ್ ನೋಡಿ, ಗ್ಲಾಸ್ ಎಲ್ಲ ಪುಡಿ ಪುಡಿಯಾಗಿ ಹೆಂಗೆ ಬಿದ್ದಿರುವಂಥ ಬಟ್ಟೆಗಳೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ಟರೆ ದೊಡ್ಡ ಗಂಭೀರ ಗಾಯಗಳೇನು ಕೂಡ ಆಗಿಲ್ಲ. ಮನೆ ಒಳಗಡೆ ಇದ್ದವರೆಲ್ಲರೂ ಕೂಡ ಓಡೋಗ್ತಾರೆ. ಶೆಲ್ಲಿಂಗ್ ದಾಳಿ ಆದ ತಕ್ಷಣ ಓಡೋಗ್ತಾರೆ. ಹಾಗಾಗಿ ಯಾವುದೇ ದುರಂತ ಆಗಿಲ್ಲ. ಬಿಟ್ಟರೆ ಏನಾದರೂ ಇಲ್ಲೇ ಇದ್ದಿದ್ದರೆ ಇವರಿಗೆಲ್ಲರಿಗೂ ಕೂಡ ಜೀವಕ್ಕೆ ಸಂಚಕಾರ ಎದುರಾಗ್ತಾ ಇತ್ತು. ಇದು ಇಲ್ಲಿನ ಚಿತ್ರಣ. ನಿರಂತರವಾಗಿ ಪಾಕಿಸ್ತಾನ ಸುಮಾರು 1 ವಾರಗಳಿಂದ ಮಾಡಿದಂತಹ ಗುಂಡಿನ ದಾಳಿಗೆ
ಶೆಲ್ಲಿಂಗ್ಗಳ ದಾಳಿಗೆ, ಮಾರ್ಟರ್ಗಳ ದಾಳಿಗೆ ಈ ಗಡಿ ಭಾಗದ ಜನ ಸೋತ್ ಹೋಗಿದ್ದಾರೆ. ಪಾಪ ಭಾರತೀಯ ಸೇನೆಯೂ ಕೂಡ ವಾಪಸ್ ದಾಳಿ ಮಾಡಿದೆ. ಅದೆಲ್ಲದರ ಹೊರತಾಗಿ ಇಲ್ಲಿನ ಜನರ ಬದುಕು ಈಗ ಮೂರ ಬಟ್ಟೆ ಆಗಿದೆ. ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ಇಲ್ಲಿನವರ ಆಕ್ರೋಶ, ಆಗ್ರಹವೂ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.